ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ 2026-27ನೇ ಸಾಲಿನಲ್ಲಿ ನಡೆಸಿದಂತಹ ಇಕೋ ಕ್ಲಬ್ ಚಟುವಟಿಕೆಗಳನ್ನು ಇಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಪೋರ್ಟಲ್ನಲ್ಲಿ ಯಾವ ರೀತಿಯಾಗಿ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ನೋಡೋಣ. ಈ ವರ್ಷ ನಾವು ಜೂನ್ನಲ್ಲಿ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಏನು ಮಾಡಿದ್ದೀವಿ, ಅದರ ಒಂದು ಫೋಟೋಗಳನ್ನು ಮತ್ತು ಡೀಟೇಲ್ಸನ್ನು ಯಾವ ರೀತಿಯಾಗಿ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ನೋಡೋಣ. ನೀವು ಇಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಪೋರ್ಟಲ್ಗೆ ಲಾಗಿನ್ ಆದ ನಂತರ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಕಾಣುತ್ತೆ. ಇದರಲ್ಲಿ ಸೈಡ್ ಮೆನುನಲ್ಲಿ ಡ್ಯಾಶ್ಬೋರ್ಡ್ ಅಂತ ಇದೆ. ಡ್ಯಾಶ್ಬೋರ್ಡ್ನಲ್ಲಿ ನಿಮ್ಮ ಆಕ್ಟಿವಿಟೀಸ್ ಎಲ್ಲ ಕಾಣುತ್ತೆ. ನೀವು ನಂಬರ್ ಆಫ್ ಸ್ಯಾಪ್ಲಿಂಗ್ಸ್ ಎಷ್ಟು ಪ್ಲಾಂಟ್ ಮಾಡಿದ್ದೀರಾ, ಅಮೌಂಟ್ ಆಫ್ ವೇಸ್ಟ್ ಕಲೆಕ್ಟೆಡ್, ಇಂಥ ವಿವರಗಳಿದ್ದಾವೆ ಇಲ್ಲಿ. ಅದಾದ ನಂತರ ನಾವೀಗ ಈವೆಂಟನ್ನು ಕ್ರಿಯೇಟ್ ಮಾಡಬೇಕು. ಮೊದಲು 4ನೇ ಆಯ್ಕೆ ಕ್ರಿಯೇಟ್ ಈವೆಂಟ್ ಅಂತ ಇದೆ. ಕ್ರಿಯೇಟ್ ಈವೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಕ್ರಿಯೇಟ್ ಈವೆಂಟ್ನಲ್ಲಿ ನೇಮ್ ಆಫ್ ದಿ ಈವೆಂಟ್ ಇದೆ, ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅಂತೇಳಿ ಟೈಪ್ ಮಾಡಿ. ಅದಾದ ನಂತರ ಬ್ರೀಫ್ ಡಿಸ್ಕ್ರಿಪ್ಷನ್ ಇದೆ, ಒಂದು 50 ವರ್ಡ್ಸಲ್ಲಿ ನೀವು ಇದರಲ್ಲಿ ನಿಮ್ಮ ಪ್ರೋಗ್ರಾಮ್ ಬಗ್ಗೆ ಡಿಸ್ಕ್ರಿಪ್ಷನ್ನ ಟೈಪ್ ಮಾಡಿ. ಅದಾದ ನಂತರ ಮಿಷನ್ ಲೈಫ್ ಥೀಮ್ ಇದೆ, ಆ ಥೀಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಥೀಮ್ನಲ್ಲಿ ಹಲವಾರು ಇರ್ತವೆ, ಅದರಲ್ಲಿ ನಿಮಗೆ ಈ ಪ್ರೋಗ್ರಾಮ್ಗೆ ಹೊಂದಾಣಿಕೆ ಆಗ್ತಕ್ಕಂಥ ಥೀಮು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಅಡಾಪ್ಟ್ ಹೆಲ್ತಿ ಲೈಫ್ ಸ್ಟೈಲ್ಸ್. ಅದಾದ ನಂತರ ಮಿಷನ್ ಲೈಫ್ ಸಬ್ ಥೀಮ್ ಇದೆ, ಸಬ್ ಥೀಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ಲಾಂಟೇಶನ್ ಡ್ರೈವ್ ಅಂತ ಇದೆ. ಅದಾದ ನಂತರ ಮೋಡ್ ಆಫ್ ಇಂಪ್ಲಿಮೆಂಟೇಷನ್ ಇದೆ, ಡಿಜಿಟಲ್ ಆರ್ ಫಿಸಿಕಲ್ ಅಂತ ಇದೆ. ನೀವು ಫಿಸಿಕಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಟೈಪ್ ಆಫ್ ಈವೆಂಟ್ ಇದೆ, ಆಕ್ಷನ್ ಅವೇರ್ನೆಸ್ ಅಥವಾ ಆಕ್ಷನ್ ಮತ್ತು ಅವೇರ್ನೆಸ್ ಬೋತ್ ಅಂತ ಇದೆ. ಎರಡನ್ನ ಆಕ್ಷನ್ ಮತ್ತು ಅವೇರ್ನೆಸ್ ಬೋತ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂಬರ್ ಆಫ್ ಈವೆಂಟ್ಸ್ ಅಂತ ಇದೆ, ನೀವಲ್ಲಿ ನಂಬರನ್ನು ಸೆಲೆಕ್ಟ್ ಮಾಡಿ. ಡೇಟ್ ಇದೆ, ಡೇಟನ್ನು ನೀವು ಯಾವ ದಿನಾಂಕ ಪ್ರೋಗ್ರಾಮ್ ಮಾಡಿರ್ತೀರ ಆ ದಿನಾಂಕವನ್ನು ಕ್ಯಾಲೆಂಡರಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಟೈಮ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು ನೀವು. ಡೇಟ್ ಆ್ಯಂಡ್ ಟೈಮ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ಸ್ಟೇಟ್ ಇದೆ, ಆಲ್ರೆಡಿ ಕರ್ನಾಟಕ ಅಂತ ಹೇಳಿ ಸೆಲೆಕ್ಟ್ ಆಗಿರುತ್ತೆ. ಅದಾದ ನಂತರ ಡಿಸ್ಟ್ರಿಕ್ಟ್ ಇದೆ, ನಿಮ್ಮ ಸ್ಕೂಲ್ಗೆ ಅನುಗುಣವಾಗಿ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಆಗಿರುತ್ತೆ. ಸಿಟಿ ಅಂತ ಇದೆ, ನೀವು ನಿಮ್ಮ ಶಾಲೆಯ ಹೆಸರನ್ನು, ಊರಿರ್ತಕ್ಕಂಥ ಹೆಸರನ್ನು ಕೂಡ ಹಾಕ್ಬೋದು, ಅಥವಾ ನಿಯರೆಸ್ಟ್ ಸಿಟಿ ಯಾವುದಿದೆ ಅದನ್ನು ಕೂಡ ನೀವು ಹಾಕ್ಬೋದು. ಅದಾದ ನಂತರ ಸಬ್ಮಿಟ್ ಅಂತ ಹೇಳಿ ಕ್ಲಿಕ್ ಮಾಡಬೇಕು. ಈಗ ಈವೆಂಟ್ ಕ್ರಿಯೇಟೆಡ್ ಸಕ್ಸಸ್ಫುಲಿ, ಈವೆಂಟ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ಇದೆ. ಸೈಡ್ ಮೆನುನಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಇದೆ, ಈವೆಂಟ್ ಮ್ಯಾನೇಜ್ಮೆಂಟಿಗೆ ಹೋಗಿ ಲಿಸ್ಟ್ ಆಫ್ ಈವೆಂಟ್ಸ್ ಇರುತ್ತೆ, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಈವೆಂಟ್ ಅಂತೇಳಿ ಕ್ಲಿಕ್ ಮಾಡಬೇಕು. ನಾವು ಏನು ಫಿಲ್ ಮಾಡಿರ್ತೀವಿ ಆ ಡೇಟಾ ತೋರಿಸುತ್ತೆ ನಮಗೆ. ಈಗ ಮುಂದಕ್ಕೆ ಖಾಲಿ ಇರತಕ್ಕಂತಹ ವಿವರಗಳನ್ನು ನಾವು ಭರ್ತಿ ಮಾಡಬೇಕಾಗುತ್ತೆ. ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ಎಷ್ಟು ಜನ ಇದ್ದರು, ಅಲ್ಲಿ ಏಜ್ 3 to 8 ಇದೆ. ಅನಂತರ ಏಜ್ 8 to 11 ಇದೆ. ಅದಾದ ನಂತರ ಏಜ್ 11 to 14 ಇದೆ. ಏಜ್ 14 to 18 ಇದೆ. 18+ ಇದೆ. ಅದಾದ ನಂತರ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಸಿಟಿ ನೀವೇನು ಟೈಪ್ ಮಾಡಿರ್ತೀರ ಆ ಸಿಟಿ ಬಂದಿರುತ್ತೆ.
ಇಲ್ಲಿ ಜಿಯೋ ಟ್ಯಾಗ್ಡ್ ಫೋಟೋಸ್ ಮ್ಯಾಕ್ಸಿಮಮ್ 5 ಇಮೇಜಸ್ ಅಂತ ಇದೆ. ನಾವಿಲ್ಲಿ 5 ಇಮೇಜ್ಗಳನ್ನು ನಾವಿಲ್ಲಿ ಅಪ್ಲೋಡ್ ಮಾಡ್ಬೋದು. ಅದೇ ಥರ ವಿಡಿಯೋ ಕೂಡ ನಾವು ಅಪ್ಲೋಡ್ ಮಾಡ್ಬೋದು. 3 ವಿಡಿಯೋ 5 MB ಒಳಗಿರ್ತಕ್ಕಂಥ 3 ವಿಡಿಯೋಗಳು. ಫೋಟೋವನ್ನು ಅಪ್ಲೋಡ್ ಮಾಡೋಣ. ಆನಂತರ ಅದರ ಫೋಟೋ ಕ್ಯಾಪ್ಷನ್ ಕೂಡ ನಾವಿಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ಚೂಸ್ ಫೈಲ್ ಅಂತ ಇದೆ, ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಓಪನ್ ಅಂತ ಕೊಡಿ. ಫೋಟೋ ಒಂದು ಓಪನ್ ಆಗಿದೆ. ಅದರ ಫೋಟೋ ಕ್ಯಾಪ್ಷನನ್ನು ನಾವಿಲ್ಲಿ ಟೈಪ್ ಮಾಡಬೇಕು. ನಂತರ ಮತ್ತೆ ಚೂಸ್ ಫೈಲ್ ಕೊಡಿ. ಮತ್ತು ಪುನಃ ಇನ್ನೊಂದು ಫೋಟೋವನ್ನು, ಮತ್ತು ಎಷ್ಟು ಫೋಟೋ ಇದೆ ಅಷ್ಟು ಫೋಟೋಗಳನ್ನು ತಗೊಂಡು ಓಪನ್ ಅಂತ ಕೊಡಿ. ಈಗ 2 ಇಮೇಜ್ ಆಯಿತು, 3, 4, 5 ಇಮೇಜ್ಗಳಾಗಿದೆ. ಇಷ್ಟಾದ ನಂತರ ಇಲ್ಲಿ ವಿಡಿಯೋಸ್ ಇದೆ. ವಿಡಿಯೋಸನ್ನು ನಿಮ್ಮ ಹತ್ರ ಇದ್ದರೆ 3 ವಿಡಿಯೋಸನ್ನು 5 MBವರೆಗೆ ಅಪ್ಲೋಡ್ ಮಾಡ್ಬೋದು. ವಿಡಿಯೋ ಕ್ಯಾಪ್ಷನ್ ಕೂಡ ಇಲ್ಲಿ ನಾವು ಕೊಡ್ಬೋದು. ಅದಾದ ನಂತರ ನಂಬರ್ ಆಫ್ ಟ್ರೀಸ್ ಪ್ಲಾಂಟೆಡ್ ಅಂತ ಇದೆ. ನೀವೆಷ್ಟು ಪ್ಲಾಂಟ್ಸನ್ನು ಹಾಕಿರ್ತೀರ ಅವತ್ತು ಅದನ್ನು ಅಲ್ಲಿ ಎಂಟರ್ ಮಾಡಿ. ಅನಂತರ ಕೆಳಭಾಗದಲ್ಲಿ ಅಪ್ಡೇಟ್ ಅಂತ ಇದೆ, ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಈವೆಂಟ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತೇಳಿ ಕಾಣಿಸುತ್ತೆ. ನೀವು ಇಲ್ಲಿ ಇಮೇಜಸನ್ನು ನಾವು ಕೆಳಭಾಗದಲ್ಲಿ ನೋಡ್ಬೋದು. ಅದಾದ ನಂತರ ಇಲ್ಲಿ ಅಪ್ರೂವ್ ಅಂತ ಕಾಣಿಸುತ್ತೆ. ಎಡಿಟ್, ಅಪ್ರೂವ್, ರಿಜೆಕ್ಟ್ ಅಂತ ಇದೆ. ನೀವು ಅಪ್ರೂವನ್ನು ಕ್ಲಿಕ್ ಮಾಡಿ. ಈಗ ನಾವು ಏನು ಇವೆಂಟನ್ನು ಕ್ರಿಯೇಟ್ ಮಾಡಿರ್ತೀವಿ ಮತ್ತು ಫೋಟೋ ಅಪ್ಲೋಡ್ ಮಾಡಿರ್ತೀವಿ, ಅದು ಸಕ್ಸಸ್ಫುಲ್ ಆಗಿ ಅಪ್ರೂವ್ ಆಗಿರುತ್ತೆ. ಅಪ್ಡೇಟ್ ಮಾಡಿದ ನಂತರ ನೀವು ಇಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಇದೆ, ನೀವು ಅಪ್ಲೋಡ್ ಮಾಡಿದ ಫೋಟೋಗಳು ನೋಡಬೇಕು ಅಂದರೆ ಈವೆಂಟ್ ಲಿಸ್ಟ್ಗೆ ಹೋಗಿ. ಈವೆಂಟ್ ಲಿಸ್ಟ್ನಲ್ಲಿ ಅಪ್ರೂವ್ಡ್ ಅಂತ ಇರುತ್ತೆ, ರಿಜೆಕ್ಟೆಡ್ ಅಂತ ಇರುತ್ತೆ, ಅಥವಾ ಪೆಂಡಿಂಗ್ ಅಂತ ಇರುತ್ತೆ. ನಾವೀಗ ಪೆಂಡಿಂಗಲ್ಲಿ ಇರ್ತೀವಿ ಅಂದ್ಕೊಂಡ್ರೆ ನೀವು ಅಪ್ರೂವ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಪ್ರೂವ್ಡ್ನಲ್ಲಿ ನೀವು ಹಾಗೆ ಕೆಳಭಾಗದಲ್ಲಿ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ಅಪ್ರೂವ್ಡ್ ಅಂತ ಇದೆ. ಇದರಲ್ಲಿ ನಾವಿಲ್ಲಿ ನೋಡ್ಬೋದು ಫೋಟೋಸನ್ನು, ರೀಸೆಂಟ್ ಫೋಟೋಸನ್ನು ಅಪ್ಲೋಡ್ ಮಾಡಿರ್ತಕ್ಕಂಥದ್ದು ಯಾವಿದೆ ಅಂತಕ್ಕಂಥದ್ದನ್ನು. ಈ ರೀತಿಯಾಗಿ ಇಕೋ ಕ್ಲಬ್ನಲ್ಲಿ ನಾವು ಮಾಡಿದಂಥ ಚಟುವಟಿಕೆಗಳ ಫೋಟೋಗಳನ್ನು ಇಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡ್ಬೋದಾಗಿರುತ್ತದೆ.